ಸೊ ಅದರಿಂದ ನಾವು ಯಾವತ್ತೂ ರಾಜಕೀಯದಲ್ಲಿ ಯೂಸ್ ಮಾಡಿಬಿಟ್ಟು ನಾವು ಆ ಜಾತಿ ಈ ಜಾತಿ ಅನ್ನೋ ಹೋಗೋದು ಬೇಡ. ಒಟ್ಟು ನಮ್ಮ ದೇಶದ ಜನರನ್ನ ಅಲ್ಲಿ ಹೀನಾವಾಗಿ ನಮ್ಮ ದೇಶದಲ್ಲ ಕೊಡ್ತಾರೆ ಅಂದ್ರೆ ಅಂತರನ್ನ ನಾವು ಬಿಡಬಾರ್ದು. ನಾವು ನರೇಂದ್ರ ಮೋದಿಗೆ ಇದೇ ಮನವಿ ಮಾಡ್ತೀವಿ. ಇಡೀ ಪಾಕಿಸ್ತಾನಕ್ಕೆ ಏನೇನು ಕೊಡ್ತಾ ಇದ್ರು, ನೀರಾಗಲಿ ಪ್ರತಿಯೊಂದಾಗಲಿ ಏನೇನು ಅವ್ರಿಗೆ ಸಲಹೆ ಮಾಡ್ತಿದ್ರು ಅದೆಲ್ಲ ಬಂದ್ ಮಾಡಬೇಕು. ಅಲ್ಲಿ ಏನು ಆಫೀಸ್ಗಳನ್ನು ನಮ್ಮ ಪಾಕಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಮತ್ತೆ ಇಂಡಿಯಾದಲ್ಲಿ ನಮ್ಮ ಯಾವ ಅಲ್ಲಿ ನಮ್ಮ ಆಫೀಸನ್ನು ತೆರೆದಿದ್ರು ಇಟ್ಟಿದ್ದ ಅವೆಲ್ಲನೂ ಬಂದ್ ಮಾಡಿ ಅವರು ಇಲ್ಲಿ ಬರಬಾರ್ದು, ಅವರಿಗೆ ವೀಸಾನು ಕೊಡಬಾರ್ದು, ಅವ್ರಿಗೆ ನಮ್ಮ ಇಂಡಿಯಾಗೆ ಬರಲೇಬಾರ್ದು. ಆಮೇಲೆ ಇನ್ನೊಂದು 30-40 ವರ್ಷದಿಂದ ಬಾಂಗ್ಲಾದೇಶರು ಆಮೇಲೆ ಪಾಕಿಸ್ತಾನದವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಲೆಸಿದ್ರೆ ನಮ್ಮ ಇಂಡಿಯಾದಲ್ಲಿ ನೆಲೆಸಿದ್ರೆ ಅವರೆಲ್ಲರನ್ನು ಕಿತ್ತು ಒಯ್ಯಬೇಕು. ಆವಾಗ ಮಾತ್ರ ಸಾಧ್ಯ. ಅದ್ರ ಮುಖಾಂತರ ಹೇಳ್ತಾ ನಾವೆಲ್ಲರೂ ಸೇರಿ ನರೇಂದ್ರ ಮೋದಿ ಸಪೋರ್ಟ್ ಮಾಡೋಣ, ಇಡೀ ಪಾಕಿಸ್ತಾನ ಉಡಾಸ್ಲಿ. ಅದು ನಮ್ಮ ಆಶಯ. ಥ್ಯಾಂಕ್ ಯು. ಸೊ ಅದರಿಂದ ನಾವು ಯಾವತ್ತೂ ರಾಜಕೀಯದಲ್ಲಿ ಯೂಸ್ ಮಾಡಿಬಿಟ್ಟು ನಾವು ಆ ಜಾತಿ ಈ ಜಾತಿ ಅನ್ನೋ ಹೋಗೋದು ಬೇಡ. ಒಟ್ಟು ನಮ್ಮ ದೇಶದ ಜನರನ್ನ ಅಲ್ಲಿ ಹೀನಾವಾಗಿ ನಮ್ಮ ದೇಶದಲ್ಲ ಕೊಡ್ತಾರೆ ಅಂದ್ರೆ ಅಂತರನ್ನ ನಾವು ಬಿಡಬಾರ್ದು. ನಾವು ನರೇಂದ್ರ ಮೋದಿಗೆ ಇದೇ ಮನವಿ ಮಾಡ್ತೀವಿ. ಇಡೀ ಪಾಕಿಸ್ತಾನಕ್ಕೆ ಏನೇನು ಕೊಡ್ತಾ ಇದ್ರು, ನೀರಾಗಲಿ ಪ್ರತಿಯೊಂದಾಗಲಿ ಏನೇನು ಅವ್ರಿಗೆ ಸಲಹೆ ಮಾಡ್ತಿದ್ರು ಅದೆಲ್ಲ ಬಂದ್ ಮಾಡಬೇಕು. ಅಲ್ಲಿ ಏನು ಆಫೀಸ್ಗಳನ್ನು ನಮ್ಮ ಪಾಕಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಮತ್ತೆ ಇಂಡಿಯಾದಲ್ಲಿ ನಮ್ಮ ಯಾವ ಅಲ್ಲಿ ನಮ್ಮ ಆಫೀಸನ್ನು ತೆರೆದಿದ್ರು ಇಟ್ಟಿದ್ದ ಅವೆಲ್ಲನೂ ಬಂದ್ ಮಾಡಿ ಅವರು ಇಲ್ಲಿ ಬರಬಾರ್ದು, ಅವರಿಗೆ ವೀಸಾನು ಕೊಡಬಾರ್ದು, ಅವ್ರಿಗೆ ನಮ್ಮ ಇಂಡಿಯಾಗೆ ಬರಲೇಬಾರ್ದು. ಆಮೇಲೆ ಇನ್ನೊಂದು 30-40 ವರ್ಷದಿಂದ ಬಾಂಗ್ಲಾದೇಶರು ಆಮೇಲೆ ಪಾಕಿಸ್ತಾನದವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಲೆಸಿದ್ರೆ ನಮ್ಮ ಇಂಡಿಯಾದಲ್ಲಿ ನೆಲೆಸಿದ್ರೆ ಅವರೆಲ್ಲರನ್ನು ಕಿತ್ತು ಒಯ್ಯಬೇಕು. ಆವಾಗ ಮಾತ್ರ ಸಾಧ್ಯ. ಅದ್ರ ಮುಖಾಂತರ ಹೇಳ್ತಾ ನಾವೆಲ್ಲರೂ ಸೇರಿ ನರೇಂದ್ರ ಮೋದಿ ಸಪೋರ್ಟ್ ಮಾಡೋಣ, ಇಡೀ ಪಾಕಿಸ್ತಾನ ಉಡಾಸ್ಲಿ. ಅದು ನಮ್ಮ ಆಶಯ. ಥ್ಯಾಂಕ್ ಯು.